ಒಬ್ಬ ಉತ್ತಮ ಸಾಧಕ ಜೀವಿಯಾಗಿರತಕ್ಕಂಥವನು ಏನು ಮಾಡಬೇಕು ಅಂತನ್ನೋದನ್ನು ವಿಚಾರವನ್ನು ತಿಳಿಸ್ತಾ, ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ. ಶ್ರೀಮದಾಚಾರ್ಯರು ಸಹಿತ ಸದಾಚಾರ ಸ್ಮೃತಿ ಅನ್ನುವಂಥ ಗ್ರಂಥದಲ್ಲಿ ಈ ಒಂದು ಶ್ಲೋಕವನ್ನು ಉದಾಹರಿಸ್ತಾರೆ. ಅದರಿಂದ ಸರ್ವದಾ ಭಗವಂತನನ್ನು ಆರಾಧನೆ ಮಾಡುವುದೇ ಜೀವನದ ಶ್ರೇಷ್ಠ ಫಲ ಅಂತನ್ನೋದನ್ನು ಇಲ್ಲಿ ತಿಳಿಸ್ತಾ, ಹೀಗೆ ಯಾರು ಇದು ಅತ್ಯದ್ಭುತವಾಗಿರತಕ್ಕಂತಹ ಶ್ರುತಿಸ್ಮೃತಿ ಪುರಾಣಗಳಲ್ಲಿ ನಿರ್ಣಯವಾಗಿರತಕ್ಕಂತಹ ವಿಚಾರವನ್ನು ವೇದವ್ಯಾಸ ದೇವರಿಗೆ ಸಮ್ಮತವಾಗಿರತಕ್ಕಂಥದ್ದಿದು ಅಂತನ್ನೋ ವಿಚಾರವನ್ನು ಶೌನಕಾದಿ ಋಷಿಗಳಿಗೆ ಸೂತರು ತಿಳಿಸ್ತಾರೆ ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಹೀಗೆ ಸೂತರಲ್ಲಿ ಶೌನಕಾದಿ ಋಷಿಗಳು ಅನೇಕ ತಾತ್ವಿಕವಾಗಿರತಕ್ಕಂಥ ವಿಚಾರಗಳನ್ನು ಚಿಂತನೆಯನ್ನು ಮಾಡುತ್ತಾ ಮನ್ವಂತರಗಳ ವರ್ಣನೆಯನ್ನು ತಿಳಿಸ್ತಾರೆ. ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಎಲ್ಲ 14 ಮನ್ವಂತರಗಳ ವರ್ಣನೆಯನ್ನು ಅಷ್ಟಮ ಸ್ಕಂದದಲ್ಲಿ ತಿಳಿಸುವಂತೆ ಎಲ್ಲ ವಿಚಾರಗಳನ್ನು ಇಲ್ಲಿಯೂ ಸಹಿತ ಸಂಕ್ಷಿಪ್ತವಾಗಿ ತಿಳಿಸ್ತಾರೆ. ತಿಳಿಸುವಾಗ ಸ್ವಯಂಭವ ಮನ್ವಂತರದಲ್ಲಿ ಆಗಿರತಕ್ಕಂಥ ಒಂದು ಉತ್ತಮವಾದ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಸಪ್ತರ್ಷಿಗಳು, ವಸಿಷ್ಠರೇ ಮೊದಲಾಗಿರತಕ್ಕಂಥ ಸಪ್ತರ್ಷಿಗಳು, ಆ ಸಪ್ತರ್ಷಿಗಳು ವಿಶೇಷವಾಗಿ ವಸಿಷ್ಠರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನಮಗೆ ಉತ್ತಮವಾಗಿರತಕ್ಕಂಥ ಧರ್ಮಗಳನ್ನು ತಿಳಿಸಿಕೊಡ್ರಿ ಅಂತ ತಿಳಿಸಿದಾಗ ವಸಿಷ್ಠರು ಬಹಳ ಉತ್ತಮವಾದ ರೀತಿಯಲ್ಲಿ ಆ ಒಂದು ವಿಚಾರವನ್ನು ತಿಳಿಸ್ತಾರೆ. ಮುಖ್ಯವಾಗಿ ವೈಷ್ಣವ ದೀಕ್ಷೆಯನ್ನು ಪಡೆಯಬೇಕು ಅಂತನ್ನೋ ವಿಚಾರವನ್ನು ನಾನು 2ನೇ ದಿವಸದ ಪ್ರವಚನದಲ್ಲೇ ತಿಳಿಸಿದ್ದೆ. ಅದರ ಸಾರವನ್ನು ಇಲ್ಲಿ ವಸಿಷ್ಠರು ಹೇಳ್ತಕ್ಕಂಥ ವಿಚಾರವನ್ನು ತಿಳಿಸ್ತಾರೆ. ವೈಷ್ಣವ ದೀಕ್ಷೆ ಅಂದರೆ ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಇನ್ನೆಲ್ಲ ದೀಕ್ಷೆಗಳಿಗಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ವೈಷ್ಣವ ದೀಕ್ಷೆ ಅಂತ ಹೇಳ್ತಾರೆ. ಯಾವುದಪ್ಪ ವೈಷ್ಣವ ದೀಕ್ಷೆ ಅಂತ ಹೇಳಿದರೆ ನಮಗೆ ಭಾವನೆಯಿಂದ ಯಾವ ರೀತಿ ಇರಬೇಕು ಅಂದರೆ, ಅಯಂ ಸರ್ವೇಷ್ಟ ದಾತಾಮೆ ಸರ್ವಾರಿಷ್ಟ ನಿವಾರಕಃ ಸರ್ವೋತ್ಕೃಷ್ಟೋಯಮೇವೈಕಃ ತದೀಯೋಹಂ ಸಮೇಪತಿ ಅನ್ನುವಂತಹ ವಿಚಾರ ಅಲ್ಲಲ್ಲಿ ಬರುವಂತೆ, ಇದೇ ವಿಷ್ಣುವಿನ ರಹಸ್ಯದಲ್ಲಿ ಬರ್ತಕ್ಕಂಥ ಶ್ರೇಷ್ಠವಾದ ವಿಚಾರ ಅಂದರೆ ಇದೊಂದು ಉತ್ತಮವಾಗಿರತಕ್ಕಂಥ ವಿಚಾರ ಇದು. ಅಯಂ ಸರ್ವೇಷ್ಟದಾತಾಮೆ, ಎಲ್ಲ ಅಭೀಷ್ಟಗಳನ್ನು ಪೂರೈಸುವವ ಸ್ವಾಮಿ, ನಮ್ಮ ಎಲ್ಲ ಅನಿಷ್ಟಗಳನ್ನು ಪರಿಹಾರ ಮಾಡುವವನು ಅವನೇ ಆಗಿದ್ದಾನೆ. ಅಭೀಷ್ಟಗಳನ್ನು ಕೊಟ್ಟ ಮೇಲೆ ಅನಿಷ್ಟಗಳು ಹೋದಂತೆ ಸರಿ. ನಮ್ಮ ಅಭೀಷ್ಟಗಳೆಲ್ಲ ನಮಗೆ ಬೇಕಾಗಿದ್ದು ಸಿಗತ್ತೆ ಅಂತಂದರೆ ನಮಗೆ ಬೇಡವಾಗಿದ್ದು ದೂರವಾಗಿದೆ ಅಂತ ಅರ್ಥ. ಅಭೀಷ್ಟಗಳನ್ನು ಭಗವಂತ ಕರುಣಿಸ್ತಾನೆ ಅಂದರೆ ಅನಿಷ್ಟಗಳನ್ನೂ ಪರಿಹಾರ ಮಾಡ್ತಾನೆ ಅಂತಲೇ ಅರ್ಥ. ಯಾಕಪ್ಪ ಅಂತ ಸ್ವಾಮಿ ನಮಗೆ ಕೊಡ್ತಾನೆ ಅಂದರೆ ಸರ್ವೋತ್ಕೃಷ್ಟನಾಗಿದ್ದಾನೆ. ಇಂಥ ಭಗವಂತನ ಅದ್ಭುತವಾದ ಸಾಮರ್ಥ್ಯ ಅದು, ಸರ್ವೋತ್ಕೃಷ್ಟನಾಗಿದ್ದಾನೆ. ನಮ್ಮಲ್ಲಿ ಏನಿರಬೇಕು ಅಂದರೆ ಈ ಭಾವನೆ ಹೊಂದಿರಬೇಕು, ತದೀಯೋಹಂ, ನಾನು ಅವನ ಅಧೀನನಾಗಿದ್ದೇನೆ, ಅವನ ಆಶ್ರಯದಲ್ಲಿ ನಾನಿದ್ದೇನೆ, ಅವನೇ ನನ್ನ ಸ್ವಾಮಿ, ನಾನು ಅವನ ದಾಸ. ಇದನ್ನೇ ಸಕಲ ಶ್ರುತಿ ಸ್ಮೃತಿಗಳು ಹೇಳುತ್ತದೆ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ, ನನ್ನ ಸ್ವಾಮಿ ಅವನೇ ಆಗಿದ್ದಾನೆ, ಎಲ್ಲರಿಗೂ, ನನಗೊಬ್ಬನಿಗೆ ಮಾತ್ರ ಪತಿಯಲ್ಲ, ಎಲ್ಲರಿಗೂ ಸ್ವಾಮಿ. ಮಮ ಸ್ವಾಮಿ ಸರ್ವಸ್ಯ ಸ್ವಾಮಿ, ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ. ಅವನ ಅಧೀನನಾಗಿ ಅವನ ಭಕ್ತರ ದಾಸನಾಗಿದ್ದೇನೆ ಅನ್ನುವಂಥ ಭಾವನೆ ಬಂದರೆ ಇದೇ ನಿಜವಾದ ವೈಷ್ಣವ ದೀಕ್ಷೆ. ಇದು ಎಲ್ಲರ ಒಳಗೆ ಇರಲೇಬೇಕಾಗಿರತಕ್ಕಂಥ ದೀಕ್ಷೆ ಇದು. ಈ ಭಾವನೆಯಿಂದ ಯಾವನೆಲ್ಲ ಕರ್ಮಗಳನ್ನು ಮಾಡ್ತಾನೋ
ವಿಷ್ಣು ಪ್ರೀತಿಗಾಗಿ ಮಾಡ್ತಾನೋ ಅದು ಅಕ್ಷಯ ಫಲವನ್ನು ನೀಡುತ್ತದೆ ಅಂತನ್ನೋ ವಿಚಾರವನ್ನು ತಿಳಿಸ್ತದೆ. ಮತ್ತು ಊರ್ಧ್ವಪುಂಡ್ರಗಳನ್ನು ಎಲ್ಲರೂ ಕೂಡ, ಮನುಷ್ಯರಾಗಿರತಕ್ಕಂಥವರೆಲ್ಲರೂ ಕೂಡ ಧಾರಣೆ ಮಾಡಲಿಕ್ಕೆ ಅರ್ಹರು. ಇದು ವೈಷ್ಣವ ದೀಕ್ಷೆ ಅಂತ ಕರೆಸ್ಕೊಳ್ತದೆ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಹೀಗೆ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಕೃಷ್ಣ ಪರಮಾತ್ಮೆಯನ್ನು ಗೀತೆಯಲ್ಲಿ ಹೇಳಿದ್ದಾನಲ್ಲ, ಆ ನಿಟ್ಟಿನಲ್ಲಿ ಇರತಕ್ಕಂತಹ ಎಲ್ಲರೂ ಕೂಡ ಅವಶ್ಯವಾಗಿ ಧಾರಣೆ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ, ಕ್ಷತ್ರಿಯರಿಗೆ ಒಂದು ರೀತಿಯಾಗಿರತಕ್ಕಂತಹ ಊರ್ಧ್ವಪುಂಡದ ಧಾರಣ ವಿಧಿ, ಬ್ರಾಹ್ಮಣರಿಗೆ ಒಂದು ರೀತಿ, ವೈಶ್ಯರಿಗೆ ಒಂದು ರೀತಿ, ಹೀಗೆ ನಾನಾ ವಿಧವಾಗಿರತಕ್ಕಂಥ ಎಲ್ಲ ವಿಚಾರಗಳನ್ನು ಇಲ್ಲಿ ವಿಶೇಷವಾಗಿ ತಿಳಿಸ್ತಾರೆ. ಎಲ್ಲದಕ್ಕಿಂತಲೂ ಕೂಡ ಮುಖ್ಯವಾಗಿ ಆ ಭಗವಂತನನ್ನು ಆರಾಧನೆ ಮಾಡುವಂತಹದ್ದು ಅತ್ಯಂತ ಶ್ರೇಷ್ಠವಾದದ್ದು ಅಂತನ್ನೋ ವಿಚಾರವನ್ನು ಹೀಗೆ ಆ ಮನ್ವಂತರದ ವರ್ಣನೆಯನ್ನು ಮಾಡುವಾಗ ವಸಿಷ್ಠರು ಆ ಸಪ್ತರ್ಷಿಗಳಿಗೆ ಹೇಳ್ತಕ್ಕಂಥ ವಿಚಾರವನ್ನು ತಿಳಿಸ್ತಾರೆ. ಅನಂತರದಲ್ಲಿ 4ನೇ ಮನ್ವಂತರ ತಾಪಸ ಮನ್ವಂತರದಲ್ಲಿ ಹರಿನಾಮಕನಾಗಿ ಭಗವಂತ ಅವತಾರ ಮಾಡ್ತಾನೆ. ಅಲ್ಲೊಂದು ಪ್ರಸಂಗ ನಡೀತದೆ. ಏನು ಅಂತಂತಂದರೆ ಗಜೇಂದ್ರ ಮೋಕ್ಷದ ವರ್ಣನೆ ಬರ್ತದೆ. ಆ ಗಜೇಂದ್ರ ಮೋಕ್ಷದ ವರ್ಣನೆ ಬರೋಕ್ಕಿಂತ ಮೊದಲು ಆ ಗಜೇಂದ್ರ ಆಗಿರತಕ್ಕಂಥದ್ದು ಹೇಗೆ ಅನ್ನುವಂಥ ಕಥೆ ಬರ್ತದೆ. ಹಿಂದೆ ಹಾಹಾ ಮತ್ತು ಹೂಹು ಎನ್ನುವಂತಹ ಗಂಧರ್ವರು, ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೊಂದು ದೇವತೆಗಳವರು, ಗಂಧರ್ವರವರು, ಅವರಿಗೆ ವಿಚಿತ್ರವಾದ ಆಕಾರ ಅವುಗಳನ್ನೆಲ್ಲ ರೂಪಗಳನ್ನು ಧಾರಣೆ ಮಾಡುವಂತಹ ಸಾಮರ್ಥ್ಯ ಇರ್ತದೆ. ಅದರಲ್ಲಿ ಒಬ್ಬ ಹಾಹಾ ಎನ್ನುವಂತಹ ಗಂಧರ್ವ ಆನೆ ಆಗಿದ್ನಂತೆ. ಆನೆಯಾಗಿ ಆ ದೇವಲ ಋಷಿಗಳು ತಪಶ್ಚರ್ಯವನ್ನು ಮಾಡ್ತಾ ಕೂತ್ಕೊಂಡಿದ್ದರಂತೆ ಗಂಗಾ ನದಿಯ ತೀರದೊಳಗೆ. ಗಂಗಾ ನದಿಯ ತೀರದೊಳಗೆ ಅವರು ಆ ರೀತಿ ಇರಬೇಕಾದರೆ ಆ ಆನೆಯ ವೇಷವನ್ನು ತೊಟ್ಟು ಅವರಿಗೆ ಗಂಗಾ ನದಿಯ ನೀರನ್ನು ಸೊಂಡಲಲ್ಲಿ ಹಾಕಿ ಸಿಡಿಸೋದು ಅಥವಾ ಜೋರಾಗಿ ಶಬ್ದ ಮಾಡೋದು, ಹೆದರಿಸುವಂತಹದ್ದು, ಈ ರೀತಿಯಾಗಿ ಮಾಡಿದ್ನಂತೆ. ಹೂಹು ಎನ್ನುವಂಥ ಗಂಧರ್ವ ಮೊಸಳೆಯಾಗಿ ನೀರಿನಲ್ಲಿ ಇದ್ನಂತೆ. ಆ ಗಂಗಾ ನದಿ ತೀರದಲ್ಲಿ ತಪಶ್ಚರ್ಯ ಕೂತ್ಕೊಂಡಿದ್ದರು. ಈ ಆನೆ ಬಂದು ಜೋರಾಗಿ ಹೆದರಿಸ್ಲಿಕ್ಕೆ ಪ್ರಾರಂಭ ಮಾಡಿದ ಕೂಡಲೇ ನದಿ ಒಳಗೆ ಹೋದ್ರಂತೆ ಆ ದೇವದರ್ಶಿಗಳು. ಅಲ್ಲಿ ಹೋದರೆ ಈ ಮೊಸಳೆಯ ರೂಪದಲ್ಲಿರ್ತಕ್ಕಂಥವನು ಹೆದರಿಸ್ಲಿಕ್ಕೆ ಪ್ರಾರಂಭ ಮಾಡಿದಂತೆ ಹೂಹು ಅನ್ನುವಂಥ ಗಂಧರ್ವ. ಅವರಿಗೆ ಕೊನೆಗೆ ಮತ್ತೆ ಭೂಮಿಯ ಮೇಲೆ ಬಂದರು, ಮತ್ತೆ ನೀರೊಳಗೆ ಹೋಗೋದು, ಹೀಗೆ ಅವರನ್ನು ಒಬ್ಬ ಯಾರಿಗೂ ಏನೂ ತೊಂದರೆಯನ್ನು ಮಾಡದೇ ಇರತಕ್ಕಂತಹ ಒಬ್ಬ ಋಷಿಗಳಿಗೆ ಅವರಿಗೆ ತಪೋಭಂಗವನ್ನು ಉಂಟು ಮಾಡಲಿಕ್ಕೆ ಈ ರೀತಿಯಾಗಿರತಕ್ಕಂತಹ ನಾನಾ ವಿಧವಾಗಿರತಕ್ಕಂತಹ ಚೇಷ್ಟೆಗಳನ್ನು ಮಾಡಿ ಅತ್ಯಂತ ಭಯಂಕರವಾಗಿ ಗಜಂ ದೃಷ್ಟ್ವಾ ವಿಷತ್ತೋಯೇ, ಹೀಗೆ ಆವಾಗ ಬಹಳ ನೋಡ್ತಂತೆ ಇವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ. ಯಾವತ್ತಿದ್ರೂ ಸಹಿತ ಕ್ರೂರ ಪ್ರಾಣಿಗಳು, ಆ ಮನುಷ್ಯ ಪ್ರಾಣಿಗಳಿಗೆ ಏನಾದರೂ ತೊಂದರೆ ಮಾಡಿದ್ರೆ ಅವು ನಮ್ಮ ಮೇಲೆ ಆಕ್ರಮಣ ಮಾಡ್ತವೆ. ಸುಮ್ಮನೆ ಯಾವ ಪ್ರಾಣಿಗಳು ನಮ್ಮ ಮೇಲೆ ಆಕ್ರಮಣ ಮಾಡೋದಿಲ್ಲ. ಆ ಋಷಿಗಳಿಗೆ ಒಂದು ವಿಚಾರ ಬಂತಂತೆ, ನಾ ಇವುಗಳಿಗೆ ಏನೂ ಮಾಡಿಲ್ಲ, ಇವ್ಯಾಕೆ ನನ್ನ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾವೆ ಅಂತ ಒಂದು ಕ್ಷಣ ತಪಸ್ಸಿನಿಂದ ಆಲೋಚನೆ ಮಾಡಿದರಂತೆ. ಇವು ನಿಜವಾದ ಆನೆ ಮೊಸಳೆ ಅಲ್ಲವೇ ಅಲ್ಲ, ಈ ಗಂಧರ್ವರು ಈ ರೂಪವನ್ನು ತಾಳಿ ನನಗೆ ತಪಸ್ಸಿಗೆ ಭಂಗ ಆಗಲಿ ಅಂತ ಉಪದ್ರವ ಕೊಡ್ತಾ ಇದ್ದಾರೆ ಅಂತ ಚಿಂತನೆಯನ್ನು ಮಾಡಿ ಶಾಪವನ್ನೇ ಕೊಟ್ರಂತೆ. ನೀವು ಆನೆ ಮೊಸಳೆಗಳೇ ಆಗ್ರಿ ಅಂತ ಶಾಪವನ್ನು ಕೊಟ್ರಂತೆ. ಹಾಗಾಗಿ ಆ ಸಂದರ್ಭದಲ್ಲಿ ನಕ್ರ ರೂಪೇಣ ನೀನು ಹೀಗೆ ಬಿದ್ದಿರ್ತಿ ಅಂತ ಹೇಳಿದ್ರಂತೆ. ನೀನೂ ಸಹಿತ ಮುಂದೆ ದ್ರವಿಡ ದೇಶದ ರಾಜನಾಗಿ ಹುಟ್ಟಿ ಅಗಸ್ತ್ಯ ಋಷಿಗಳಿಗೆ ಅವಮಾನವನ್ನು ಮಾಡಿ ಅವರಿಂದ ಶಾಪವನ್ನು ಪಡೆದು ನೀನು ಆನೆಯ ಜನ್ಮವನ್ನು ಪಡೆಯುತ್ತಿ ಅಂತ ಹೀಗೆ ಅವರಿಗೆ ಶಾಪವನ್ನು ನೀಡುತ್ತಾರೆ. ಅವರು ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ತಾರೆ, ನಮ್ಮ ತಪ್ಪಾಗಿದೆ, ಕ್ಷಮಾ ಮಾಡ್ರಿ. ಏನು ದೇವ್ರ ಇಚ್ಛಾ ನೋಡ್ರಿ. ಸುಮ್ಮನೆ ಕೂತ್ಕೊಂಡಿರ್ತಾನೆ ಒಬ್ಬ ಮನುಷ್ಯ, ಏನೂ ಇಲ್ಲ, ಒಂದು ಸೊಳ್ಳೆ ಕೂತಿರ್ತದೆ, ರಪ್ಪ ಅಂತ ಹೊಡೆದು ಸಾಯಿಸ್ತಾನೆ. ಆಯ್ತು, ನಿನಗೊಂದು ಸೊಳ್ಳೆ ಜನ್ಮ ಗ್ಯಾರಂಟಿ. ಏನು ಅವನಿಗೆ ನಿನಗೇನು ಗೊತ್ತಿಲ್ಲದಿರೋ ಅಂತ ನೀನು ಮಾಡ್ತಿರ್ತಿ.
ಪಾಪ ಆ ಗಂಧರ್ವರಿಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ಒಂದು ಚೇಷ್ಟೆ, ಒಂದೊಂದು ಆಟ ಅಂತ ಅವರಿಗೆ ಉಪದ್ರವ ಕೊಟ್ಟರು. ಅವರಿಗೆ ಆ ಆನೆ ಮೊಸಳೆಯ ಜನ್ಮಗಳು ಗ್ಯಾರಂಟಿ ಆದವು. ಇದು ಭಗವಂತನ ಮಾಯಾ ಇಚ್ಛಾಶಕ್ತಿಗೆ ಒಂದು ಅದ್ಭುತವಾದ ವೈಚಿತ್ರ ನಿದರ್ಶನ ಇದು. ಹಿಂಗೆ ಯಾಕಾಯಿತು, ಅವ್ರು ಯಾಕೆ ಹೀಗೆ ಮಾಡಿದ್ರು ಒಂದು ಪ್ರಶ್ನೆ ಇಲ್ಲ, ಭಗವಂತನ ಇಚ್ಛಾ ಆಯಿತು. ಅದನ್ನೇ ಭಗವಂತ ಹೇಳ್ತಾನೆ, ಕೃಷ್ಣ ಪರಮಾತ್ಮ, ಮಮ ಮಾಯಾ ದುರತ್ಯಯ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನನ್ನ ಮಾಯಾ ಇಚ್ಛಾಶಕ್ತಿ ಅದ್ಭುತವಾದದ್ದು. ಇದು ಹೀಗೆ ಯಾಕೆ ಅಂತ ಕೇಳೋ ಹಾಗಿಲ್ಲ. ಯಾವ್ಯಾವ ಜೀವರಾಶಿಗಳು ಎಷ್ಟೆಷ್ಟು ಬಾರಿ ಹುಟ್ಟಬೇಕು, ಯಾವ್ಯಾವ ಯೋನಿಯನ್ನು ಹೊಂದಬೇಕು, ಏನೇನು ಜನ್ಮವನ್ನು ಮಾಡಬೇಕು, ಇದೆಲ್ಲ ಭಗವಂತನ ಇಚ್ಛಾ ನಿಯತ. ಆದರೂ ಸಹಿತ ನಮ್ಮ ಪ್ರಯತ್ನ ಎನ್ನುವಂಥದ್ದು ಬಹಳ ಉತ್ತಮಪೂರ್ವಕವಾಗಿ ಹೊಡಿತಾ ಇರ್ಬೋದು. ಒಂದು ಸೊಳ್ಳೆ ಕೂತಿದೆ, ಅದನ್ನು ಕಚ್ತಾ ಇದೆ, ಅದನ್ನು ಹೊಡಿಬೇಕು ಅಂತ ಅನಿಸ್ಬೇಕು, ಅಷ್ಟರಲ್ಲಿ ನಮ್ಮ ಬುದ್ಧಿ ಜ್ಞಾನ ಬೇಕು. ಅದನ್ನು ಕೊಲ್ಲಬಾರದು ಅನ್ನುವಂಥ ಜ್ಞಾನ ನಮಗೆ ಬರಬೇಕು. ಅಷ್ಟರ ಮಟ್ಟಿಗೆ ನಮ್ಮ ಜ್ಞಾನದ ಪಕ್ವಾವಸ್ಥೆ ಬರಬೇಕು. ಅಷ್ಟರ ಮಟ್ಟಿಗೆ ನಾವು ಪ್ರಯತ್ನವನ್ನು ಮಾಡಬೇಕು. ಆವಾಗ ಕೊಲ್ಲುವಂಥ ಪ್ರಸಂಗ ಒಂದಾಗ್ಯೂ ಅದನ್ನು ನಾವು ಬಿಟ್ಟರೆ ಅದು ಭಗವಂತನ ವಿಶೇಷ ಅನುಗ್ರಹಕ್ಕೆ ಅದು ಕಾರಣವಾಗತ್ತೆ.